ಹಲೋ ಮೈಸೂರು, ವೆಲ್ಕಮ್ ಟು ಸುದೀಪ್ ಪ್ರಿಡಿಕ್ಷನ್ಸ್. ಇವತ್ತು ಮ್ಯಾಚ್ ಇರೋದು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಇದು ನಡೀತಾ ಇರೋದು ಚೆನ್ನೈ ಹೋಮ್ ಗ್ರೌಂಡ್ ಅಲ್ಲಿ. ಇದು ಸ್ಪಿನ್ ಪಿಚ್ ಆಗಿರುತ್ತೆ. ಸ್ಪಿನ್ ಪಿಚ್ ಆದ್ರಿಂದ ಸ್ಪಿನ್ನರ್ಸ್ ಗಳಿಗೆ ಹೆವಿ ವಿಕೆಟ್ ಬೀಳುತ್ತೆ. 3 ವಿಕೆಟ್ ಅಂತೂ ಪಕ್ಕ ಯಾರಿಗಾರು ಒಬ್ರಿಗೆ ಬೀಳುತ್ತೆ. ಪೇಸರ್ಸ್ ಗಳಿಗೆ 1-2 ಹೈಯೆಸ್ಟ್ ಅಂದ್ರೆ 1 ಬೀಳುತ್ತೆ. ಪೇಸರ್ ಗಳು ಅಷ್ಟು ಯೂಸ್ ಇರಲ್ಲ ಇಲ್ಲಿ. ಸ್ಪಿನ್ ಪಿಚ್ ಆಗಿದ್ರಿಂದ ಇದು 180 to 200 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. ಪಂಜಾಬ್ ಬ್ಯಾಟಿಂಗ್ ಆಡಿದ್ರು, ಚೆನ್ನೈ ಬ್ಯಾಟಿಂಗ್ ಆಡಿದ್ರು 200 ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ. 200 ಪ್ಲಸ್ ಹೋಗೋದು ತುಂಬಾ ಕಷ್ಟ. ಇವಾಗ ಬರೋಣ ಪವರ್ ಪ್ಲೇ ವಿಷಯಕ್ಕೆ. ಚೆನ್ನೈ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಪವರ್ ಪ್ಲೇದಲ್ಲಿ 1 ವಿಕೆಟ್ ಕಳ್ಕೊಂಡು 40 to 50 ರನ್ಸ್ ಹೊಡಿತಾರೆ. ಪವರ್ ಪ್ಲೇ ಅವ್ರದ್ದು ಅಷ್ಟು ಚೆನ್ನಾಗಿ ಬರಲ್ಲ, 40 to 50 ರನ್ಸ್ ಹೊಡಿತಾರೆ. ನೆಕ್ಸ್ಟ್ ಪಂಜಾಬ್ ಅವ್ರ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅವ್ರದ್ದು 1 ವಿಕೆಟ್ ಹೋಗಿ 50 ಪ್ಲಸ್ ರನ್ಸ್ ಬರುತ್ತೆ. 50 to 55 ಬರುತ್ತೆ ಪಂಜಾಬ್ ಅವ್ರದ್ದು, 40 ಪ್ಲಸ್ ರನ್ಸ್ CSK ಬರುತ್ತೆ. ಇಬ್ಬರದು 1 ವಿಕೆಟ್ ಬಿದ್ದಿರುತ್ತೆ. ಬರೋಣ ಪ್ಲೇಯರ್ಸ್ಗೆ. ಇವಾಗ CSK ಪ್ಲೇಯಿಂಗ್ 11 ಬಂದ್ರೆ ಓಪನಿಂಗ್ ಮಾಡ್ತಾ ಇರೋದು ಗೈಕ್ವಾಡ್ ಮತ್ತೆ ಸಂಜು ಸ್ಯಾಮ್ಸನ್. ಇಲ್ಲಿ ಗೈಕ್ವಾಡ್ ಇಂದ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ನೋಡ್ಬೋದು. ಗೈಕ್ವಾಡ್ ಇಲ್ಲಿ ಸಕ್ಕದಾಗಿ ಆಡ್ತಾರೆ. 30 ಪ್ಲಸ್ ರನ್ಸ್ ನ ಗೈಕ್ವಾಡ್ ಬ್ಯಾಟ್ ಇಂದ ನೋಡ್ಬೋದು. ಗೈಕ್ವಾಡ್ ಇಲ್ಲಿ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಫ್ಯಾನ್ಸ್ ಎಲ್ಲರೂ ಖುಷಿ ಆಗುತ್ತೆ. ನೆಕ್ಸ್ಟ್ ಸಂಜು ಸ್ಯಾಮ್ಸನ್ ಇಂದ ಅಷ್ಟು ಪರ್ಫಾರ್ಮೆನ್ಸ್ ಕಾಣಲ್ಲ. ಅವ್ರ ಬ್ಯಾಟ್ ಇಂದ ಅಷ್ಟು ರನ್ಸ್ ಬರಲ್ಲ. ಮೋಸ್ಟ್ ಪ್ರಾಬ್ಲಿ ಬಂದ್ರೆ 20 to 30 ರನ್ಸ್ ಬಂದ್ರು ಬರ್ಬೋದು, ಅಂದ್ರೆ ಫೇಲ್ ಆಗ್ತಾರೆ. ಸಂಜು ಸ್ಯಾಮ್ಸನ್ ಈ ಮ್ಯಾಚ್ ಫೇಲ್ ಆಗ್ತಾರೆ. ನೆಕ್ಸ್ಟ್ ಆಯುಷ್ ಮಾತ್ರೆ ಈ ಮ್ಯಾಚ್ ಫೇಲ್ ಆಗ್ತಾರೆ. ಆಯುಷ್ ಮಾತ್ರೆ ಆಡಿಸ್ತಾರ ಇಲ್ಲೋ ಗೊತ್ತಿಲ್ಲ. ಆಯುಷ್ ಮಾತ್ರೆ ಆಡಿದ್ರು, ಉರ್ವಿಲ್ ಪಟೇಲ್ ಆಡಿದ್ರು ಈ ಮ್ಯಾಚ್ ಇಬ್ರು ಫೇಲ್ ಆಗ್ತಾರೆ. ಆಯುಷ್ ಮಾತ್ರೆ ಫೇಲ್ ಆಗ್ತಾರೆ ಈ ಮ್ಯಾಚ್. ನೆಕ್ಸ್ಟ್ ಮ್ಯಾಥ್ಯೂ ಶಾರ್ಟ್ ಇಂದ ಬ್ಯಾಟಿಂಗ್ ಇಂದ 20 ಪ್ಲಸ್ ರನ್ಸ್ ನೋಡಬಹುದು. ಆಮೇಲೆ ಬೌಲಿಂಗ್ ಅಲ್ಲಿ 1-2 ವಿಕೆಟ್ ತೆಗಿಬಹುದು. ಮ್ಯಾಥ್ಯೂ ಶಾರ್ಟ್ 1-2 ವಿಕೆಟ್ ತೆಗೆದು 20 ಪ್ಲಸ್ ರನ್ಸ್ ಹೊಡಿತಾರೆ. ನೆಕ್ಸ್ಟ್ ಶಿವಮ್ ದುಬೆ ಇಂದ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಬರುತ್ತೆ. ಅವ್ರ ಸ್ಪಿನ್ ಅಲ್ಲಿ ಸಕ್ಕದಾಗಿ ಆಡ್ತಾರೆ. ಅದಕ್ಕೆ ಪರ್ಫಾರ್ಮೆನ್ಸ್ ಸಕ್ಕದಾಗಿರುತ್ತೆ ಶಿವಮ್ ದುಬೆದು. 30 ಪ್ಲಸ್ ರನ್ಸ್ ಶಿವಮ್ ದುಬೆ ಇಂದ ಬರುತ್ತೆ. ನೆಕ್ಸ್ಟ್ ಬ್ಯಾಟಿಂಗ್ ವಿಷಯಕ್ಕೆ ಬಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಸರ್ಫರಾಜ್ ಖಾನ್ ಆಡಿಸಿದ್ರೆ ಸರ್ಫರಾಜ್ ಖಾನ್ ಇಂದ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ. ಸರ್ಫರಾಜ್ ಖಾನ್ 30 ಪ್ಲಸ್ ರನ್ಸ್ ಹೊಡಿಬಹುದು. ಸರ್ಫರಾಜ್ ಖಾನ್ ಸಕ್ಕದಾಗಿ ಆಡ್ತಾರೆ. ಇವಾಗ CSK ದಲ್ಲಿ ಸಕ್ಕದಾಗಿ ಆಡೋದು ಗೈಕ್ವಾಡ್, ಮ್ಯಾಥ್ಯೂ ಶಾರ್ಟ್, ಶಿವಮ್ ದುಬೆ, ಸರ್ಫರಾಜ್ ಖಾನ್. ಈ 4 ಜನ ಬ್ಯಾಟಿಂಗ್ ಅಲ್ಲಿ ಸಕ್ಕದಾಗಿ ಆಡ್ತಾರೆ. ಇವಾಗ ಬರೋಣ ಬೌಲಿಂಗ್ ಅಲ್ಲಿ ನೂರ್ ಅಹಮದ್ಗೆ 2-3 ವಿಕೆಟ್ ಬೀಳ್ಬೋದು. ನೂರ್ ಅಹಮದ್ ಇಲ್ಲಿ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ನೂರ್ ಅಹಮದ್ಗೆ 2-3 ವಿಕೆಟ್ ಬೀಳುತ್ತೆ. ನೆಕ್ಸ್ಟ್ ಮ್ಯಾಟ್ ಹೆನ್ರಿಗೆ ವಿಕೆಟ್ ಬೀಳಲ್ಲ. ಬಿದ್ರೆ ಕಂಬೋಜ್ ಬೀಳ್ಬೋದು. ಅನ್ಶುಲ್ ಕಂಬೋಜ್ಗೆ 1-2 ವಿಕೆಟ್ ಬೀಳ್ಬೋದು. ಅದು ಪವರ್ ಪ್ಲೇದಲ್ಲಿ ಆಡ್ಸಿದ್ರೆ. ನೆಕ್ಸ್ಟ್ ಖಲೀಲ್ ಅಹಮದ್ಗೂ ಇಲ್ಲಿ ವಿಕೆಟ್ ಬೀಳೋದು ತುಂಬಾ ಕಡಿಮೆ. ಇವಾಗ ಬರೋಣ ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11ಗೆ. ಪಂಜಾಬ್ ಕಿಂಗ್ಸ್ ಪ್ಲೇಯಿಂಗ್ 11 ಅಲ್ಲಿ ಓಪನಿಂಗ್ ಆಡ್ತಾ ಇರೋದು ಪ್ರಭ್ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯ. ಇವ್ರದ್ದು ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಬರೋದು ಬಂದು ಪ್ರಿಯಾಂಶ್ ಆರ್ಯದು. ಪ್ರಭ್ಸಿಮ್ರನ್ ಫೇಲ್ ಆಗ್ಬೋದು. ಪ್ರಭ್ಸಿಮ್ರನ್ ಇಂದ ರನ್ಸ್ ಬಂದ್ರು 20 to 30 ರನ್ಸ್ ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ. ಪ್ರಭ್ಸಿಮ್ರನ್ ಈ ಮ್ಯಾಚ್ ಫೇಲ್ ಆಗ್ತಾರೆ. ನೆಕ್ಸ್ಟ್ ಪ್ರಿಯಾಂಶ್ ಆರ್ಯದು 30 ಪ್ಲಸ್ ರನ್ಸ್ ಬಂದೇ ಬರುತ್ತೆ. 30 ಪ್ಲಸ್ ರನ್ಸ್ ಪ್ರಿಯಾಂಶ್ ಆರ್ಯ ಮೋಸ್ಟ್ ಪ್ರಾಬಬ್ಲಿ ಹೊಡೆದ್ರೆ 50 ಪ್ಲಸ್ ರನ್ಸ್ ಪ್ರಿಯಾಂಶ್ ಆರ್ಯ ಬ್ಯಾಟ್ ಇಂದ ನೋಡಬಹುದು. ಪ್ರಿಯಾಂಶ್ ಆರ್ಯದು ರೆಕಾರ್ಡ್ CSK ಮೇಲೆ ಸಕ್ಕದಾಗೈತೆ. ಅದಕ್ಕೆ ಪ್ರಿಯಾಂಶ್ ಆರ್ಯದು ಪಕ್ಕ 30 ಪ್ಲಸ್ ರನ್ಸ್ ಅಂತೂ ಬಂದೇ ಬರುತ್ತೆ ಪ್ರಿಯಾಂಶ್ ಆರ್ಯದು. ನೆಕ್ಸ್ಟ್ ಕೂಪರ್ ಕಾರ್ನೋಲಿ ಅವ್ರದ್ದು ಲಾಸ್ಟ್ ಮ್ಯಾಚ್ ಸಕ್ಕದಾಗಿತ್ತು ಪರ್ಫಾರ್ಮೆನ್ಸ್. ಆದ್ರೆ ಈ ಮ್ಯಾಚ್ ಇಂದ ಅವ್ರದ್ದು ರನ್ ಬರಲ್ಲ. ಈ ಮ್ಯಾಚ್ ಅಲ್ಲಿ ಅವ್ರದ್ದು ರನ್ ಬರದೇ, ಅವ್ರ ಬ್ಯಾಟ್ ಇಂದ 20 ರನ್ಸ್ ಬಂದ್ರೆ ಮ್ಯಾಕ್ಸಿಮಮ್ ಅವರು ಫೇಲ್ ಆಗ್ತಾರೆ. ಕಾರ್ನೋಲಿ ಫೇಲ್ ಆಗ್ತಾರೆ. ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ದು ಅಷ್ಟು ರನ್ಸ್ ಬರಲ್ಲ. ಶ್ರೇಯಸ್ ಅಯ್ಯರ್ ಇಂದ ಒಂದು 20 to 30 ರನ್ಸ್ ಬರುತ್ತೆ ಅಷ್ಟೇ. ಶ್ರೇಯಸ್ ಅಯ್ಯರ್ ಇಲ್ಲಿ ಫೇಲ್ ಆಗ್ತಾರೆ. ನೆಕ್ಸ್ಟ್ ರನ್ಸ್ ಬಂದ್ರೆ ನೆಹಾಲ್ ವಧೇರಾದು ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ. ನೆಹಾಲ್ ವಧೇರಾ 30 ಪ್ಲಸ್ ರನ್ಸ್ ಇವತ್ತು ಹೊಡಿತಾರೆ. ಮಿಡ್ ಆರ್ಡರ್ ಸಕ್ಕದಾಗಿ ಬರುತ್ತೆ. ನೆಹಾಲ್ ವಧೇರಾದು ಪಕ್ಕ 30 ರನ್ಸ್ ಬರುತ್ತೆ. ನೆಹಾಲ್ ವಧೇರಾ ಸಕ್ಕದಾಗಿರೋ ಪರ್ಫಾರ್ಮೆನ್ಸ್ ನೋಡ್ಬೋದು. ನೆಕ್ಸ್ಟ್ ಶಶಾಂಕ್ ಸಿಂಗ್ ಫಿನಿಶಿಂಗ್ ರೋಲ್ ಸಕ್ಕದಾಗಿ ಮಾಡ್ತಾರೆ. ಅವರಿಂದನೂ 30 ಪ್ಲಸ್ ರನ್ಸ್ ನೋಡ್ಬೋದು. ಶಶಾಂಕ್ ಸಿಂಗ್ ಇಂದ 30 ಪ್ಲಸ್ ರನ್ಸ್ ಬರುತ್ತೆ. ಇಲ್ಲಿ ಪಂಜಾಬ್ ಕಿಂಗ್ಸ್ ಅಲ್ಲಿ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಮಾಡೋದು ಪ್ರಿಯಾಂಶ್ ಆರ್ಯದು, ನೆಹಾಲ್ ವಧೇರಾ, ಇಲ್ಲಾಂದ್ರೆ ಶಶಾಂಕ್ ಸಿಂಗ್. ಪ್ರಭ್ಸಿಮ್ರನ್ ಆಡಿದ್ರು 20 to 30 ರನ್ಸ್ ಬರುತ್ತೆ, ಇಲ್ಲಾಂದ್ರೆ ಅದು ಬರಲ್ಲ. ಸ್ಟೋನಿಸ್ ಇಂದ ಪರ್ಫಾರ್ಮೆನ್ಸ್ ನೋಡ್ಬೋದು. ಮಾರ್ಕಸ್ ಸ್ಟೋನಿಸ್ 20 ಪ್ಲಸ್ ರನ್ಸ್ ಬರುತ್ತೆ. 25 ಪ್ಲಸ್ ರನ್ಸ್ ಬರ್ಬೋದು ಸ್ಟೋನಿಸ್ ಇಂದ. ಇಲ್ಲಿ ಫಿನಿಶಿಂಗ್ ಮಾಡೋದು ಶಶಾಂಕ್ ಸಿಂಗ್ ನ ಬಿಗ್ ಮಾಡೋದು ಬೆಸ್ಟ್ ಆಪ್ಷನ್. ಆನ್ಸನ್ ಇಂದ ಅಷ್ಟು ವಿಕೆಟ್ಸ್ ಕಾಣಲ್ಲ ಇವತ್ತು. ಆನ್ಸನ್ ಬ್ಯಾಟಿಂಗ್ ಆಡಕ್ ಬಂದ್ರೆ 20 ಪ್ಲಸ್ ರನ್ಸ್ ಹೊಡಿಬಹುದು, ಆದ್ರೆ ಬೌಲಿಂಗ್ ಇಂದ ಅಷ್ಟು ಪರ್ಫಾರ್ಮೆನ್ಸ್ ತೋರಿಸಲ್ಲ. ನೆಕ್ಸ್ಟ್ ಬ್ರೆಟ್ ಲೈಟ್ ಇಂದನೂ ಅಷ್ಟು ಪರ್ಫಾರ್ಮೆನ್ಸ್ ಬರಲ್ಲ. ಬ್ರೆಟ್ ಲೈಟ್ ಮ್ಯಾಕ್ಸಿಮಮ್ ಬಿದ್ರೆ 1 ವಿಕೆಟ್, ಇಲ್ಲಾಂದ್ರೆ ಅದು ಬೀಳಲ್ಲ.
ವೈಶಾಖ್ ವಿಜಯ್ ಕುಮಾರ್ ಇವ್ರದ್ದು ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಬರುತ್ತೆ. 2 to 3 ವಿಕೆಟ್ ಬೀಳುತ್ತೆ ವೈಶಾಖ್ದು. ವೈಶಾಖ್ದು 2 to 3 ವಿಕೆಟ್ಸ್ ಬೀಳುತ್ತೆ. ನೆಕ್ಸ್ಟ್ ಹರ್ಷದೀಪ್ ಸಿಂಗ್ ಅಷ್ಟು ವಿಕೆಟ್ ಬೀಳಲ್ಲ. ನೆಕ್ಸ್ಟ್ ಇವಾಗ ಸ್ಪಿನ್ನಿಂಗ್ ಬಂದ್ರೆ ಚಹಲ್ದು 2 to 3 ವಿಕೆಟ್ಸ್ ಬಿದ್ದೇ ಬೀಳುತ್ತೆ ಈ ಮ್ಯಾಚ್. ಚಹಲ್ದು ಸಕ್ಕತ್ತಾಗಿರೋ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಬೋದು. ಇಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡೋದು ಪ್ರಿಯಾಂಶ್ ಆರ್ಯ, ನೆಹಾಲ್ ವಧೇರಾ, ಶಶಾಂಕ್ ಸಿಂಗ್, ಸ್ಟೋನಿಸ್. ಬೌಲಿಂಗ್ ಅಲ್ಲಿ ಬಂದ್ರೆ ವೈಶಾಖ್, ಚಹಲ್. ಬೌಲಿಂಗ್ ಅಲ್ಲಿ ಜಾನ್ಸನ್ಗೂ ಒಂದು ಮ್ಯಾಕ್ಸಿಮಮ್ 1 ವಿಕೆಟ್ ಬಿದ್ರೆ ಬೀಳ್ಬೋದು. ಆಮೇಲೆ ಇವಾಗ ಬರೋಣ ಮ್ಯಾಚ್ ಪ್ರಿಡಿಕ್ಷನ್ಗೆ. ಮ್ಯಾಚ್ ಪ್ರಿಡಿಕ್ಷನ್ ಅಲ್ಲಿ ಇವತ್ತು ನನ್ನ ಫೇವ್ರೆಟ್ ಯಾರು ಅಂದ್ರೆ ಪಂಜಾಬ್ ಕಿಂಗ್ಸ್ ಈ ಮ್ಯಾಚ್ ಗೆಲ್ಬಹುದು. 60% ಪಂಜಾಬ್ ಕಿಂಗ್ಸ್ ಮೇಲೆ ಇದೆ, ಇಲ್ಲ 40% CSK ಮೇಲೆ ಇದೆ.